ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಇವತ್ತು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನಾವು ಹೇಗೆ ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ₹1 ಇನ್ವೆಸ್ಟ್ಮೆಂಟ್ ಮಾಡದೆ ನಾವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಆರಾಮ್ಸೆ ಪರ್ ಡೇ 1000-2000 ಅರ್ನಿಂಗ್ಸ್ನ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾನೇ ಅವಶ್ಯಕ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾವ ಅಪ್ಲಿಕೇಶನ್ನು ಮತ್ತು ನಾವು ಹೇಗೆ ಅರ್ನಿಂಗ್ಸ್ ಮಾಡ್ಬೋದು, ಏನು ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಅವಾಗಲೇ ಹೇಳಿದಾಗೆ 1000-2000 ಪರ್ ಡೇ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳಿದೆ. ಅದು ನಿಮ್ಮ ಒಂದು ಪ್ರಾಡಕ್ಟ್ ಮೇಲೆ ಎಷ್ಟು ಜನ ಕ್ಲಿಕ್ ಮಾಡಿ ಎಷ್ಟು ಜನ ನಿಮ್ಮ ಪ್ರಾಡಕ್ಟ್ನ ಬೈ ಮಾಡ್ತಾರೋ ಅದ್ರ ಮೇಲೆ ನಿಮ್ಮ ಒಂದು ಕಮಿಷನ್ ಆ್ಯಡ್ ಆಗಿರುತ್ತೆ. ಅದರಿಂದ ನಿಮಗೆ ಕಮಿಷನ್ ಬರುತ್ತೆ. ಪರ್ ಡೇ ನೀವು ಎಷ್ಟು ಲಿಂಕ್ಗಳನ್ನ ಹಾಕ್ತಿರೋ ನಿಮ್ಮ ಲಿಂಕ್ನ ನೋಡಿ ಎಷ್ಟು ಜನ ಕ್ಲಿಕ್ ಮಾಡಿ ಬೈ ಮಾಡ್ತಾರೋ ಅದ್ರ ಮೇಲೆ ನಿಮ್ಮ ಒಂದು ಅರ್ನಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ಆಲ್ರೆಡಿ ನಾನು ಡೀಟೇಲ್ನೆಲ್ಲ ಹೇಗೆ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ. ಈಗ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ನಾವು ಹೇಗೆ ಲಿಂಕ್ನ ಪೇಸ್ಟ್ ಮಾಡಿ ನಾವು ಹೇಗೆ ಅರ್ನಿಂಗ್ಸ್ನ ಮಾಡ್ಬೋದು. ಜಸ್ಟ್ ಇದಕ್ಕೆ ಒಂದು ಲಿಂಕ್ನ ಹಾಕಿದ್ರೆ ಸಾಕು, ನೀವು ಆರಾಮ್ಸೆ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ವಿಶ್ ಲಿಂಕಲ್ಲಿ ತೋರಿಸಿರುವಂತಹ ಎಲ್ಲ ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸಾಕು. ಅದರಲ್ಲಿರುವಂಥ ಪ್ರಾಡಕ್ಟ್ ಲಿಂಕ್ಗಳನ್ನ ತೊಗೊಂಡೋಗಿ ನೀವು ಪೇಸ್ಟ್ ಮಾಡಿದ್ರೆ ಸಾಕು, ನಿಮಗೆ ಅರ್ನಿಂಗ್ಸ್ ಅನ್ನೋದು ಈಸಿಯಾಗಿ ಬರುತ್ತೆ. ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಸ್ಕ್ರೀನ್ ರೆಕಾರ್ಡ್ನ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಗೈಸ್, ನೋಡೋಣ ಹೇಗೆ ಮಾಡೋದು ಅಂತ. ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಹೇಗೆ ನಾವು ಲಿಂಕ್ನ ಪೇಸ್ಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ವಿಶ್ ಲಿಂಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನಿಮ್ಮ ಒಂದು ಪೇಜ್ ಈಗ ಬರುತ್ತೆ. ಈಗ ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಡೀಟೇಲ್ಸ್ನೆಲ್ಲ ಹೇಗೆ ಫಿಲ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಜಸ್ಟ್ ಮೇನ್ ಪಾಯಿಂಟ್ಸ್ಗಳನ್ನ ಹೇಳ್ಕೊಡ್ತೀನಿ ಅಷ್ಟೇ. ಇಲ್ಲಿ ವೈಟ್ ಲಿಸ್ಟಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಫ್ರಂಟ್ ಪೇಜಲ್ಲಿ ತೋರಿಸಿರೋಂಥ ಅಪ್ಲಿಕೇಶನ್ಸ್ಗಳನ್ನೆಲ್ಲ ನಿಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ನಾನು ಫ್ಲಿಪ್ಕಾರ್ಟು, ಮೀಶೋ, ಮೈಂತ್ರ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರದ್ದು ಲಿಂಕ್ನ ಇಲ್ಲಿ ನೀವು ಏನು ಮಾಡಬೇಕು, ಅಪ್ಡೇಟ್ ಮಾಡ್ಕೊಳ್ಬೇಕು. ಹೇಗೆ ಅಂತ ಅಂದರೆ, ಜಸ್ಟ್ ಇವಾಗ ಒಂದು ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ನಂಬರ್ ಮತ್ತು ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಕೇಳುತ್ತೆ. ನೀವು ಅದನ್ನು ಕೊಟ್ಟರೆ ನಿಮ್ಮ ಒಂದು ಲಿಂಕ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ನಿಮ್ಮ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಮೈಂತ್ರ ಆಗಿರ್ಬೋದು, ಶಾಪ್ಸಿ ಆಗಿರ್ಬೋದು, ಇಲ್ಲಿ ಬಂದು ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಬ್ಯಾಕ್ ಹೋಗೋಣ. ಇಲ್ಲಿ ಹೋಮ್ ಇದೆಯಲ್ಲ, ಹೋಮ್ ಪಕ್ಕ ಶಾಪ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇದು ಬಂದು ನಾನು ಹಾಕಿರುವಂಥ ರಿವ್ಯೂಗಳು, ನನ್ನ ಒಂದು ಪೋಸ್ಟ್ ಇದು. ಇದನ್ನ ಹಾಕಿದ್ರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಅನ್ನೋದು ಬರೋದು, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ನಿಮಗೆ ಅರ್ನಿಂಗ್ಸು ನಿಮ್ಗೆ ಬರಲ್ಲ. ಇದನ್ನು ಹೇಗೆ ಹಾಕೋದು ಅನ್ನೋದನ್ನ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಬನ್ನಿ ಗೈಸ್. ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಕ್ರಿಯೇಟ್, ಇಲ್ಲಿ ಹೋಗಿ ಇದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಇರುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಹಾಕಿರುವಂಥ ರಿವ್ಯೂಗಳು ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ನಾನು ಆಲ್ರೆಡಿ ಇದನ್ನ ಹಾಕಿದ್ದೀನಿ. ಈ ಥರ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ನಿಮ್ಮ ಒಂದು ರಿವ್ಯೂ ಆ್ಯಡ್ ಆಗುತ್ತೆ. ಇದು ಟೈಟಲ್ ಕೊಟ್ಕೊಳ್ಬೇಕು. ನಿಮ್ಮ ಒಂದು ರಿವ್ಯೂ ಕೂಡ ಅಲ್ಲಿ ಆ್ಯಡ್ ಆಗುತ್ತೆ. ಇಷ್ಟೇ, ಅಲ್ಲಿಗೆ ಪೋಸ್ಟ್ ಹಾಕುವಂಥದ್ದು ಇಷ್ಟೇ. ಈಸಿ, ಆರಾಮ್ಸೆ ಹಾಕ್ಬೋದು ನೀವು. ಅದಾದಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಪೋಸ್ಟು ಕೂಡ ಅಷ್ಟೇ. ನಾನು ಇವಾಗ ತೋರಿಸಿದ್ನಲ್ಲ ಅದೇ ರೀತಿ ನೀವು ಆರಾಮ್ಸೆ ಹಾಕ್ಬೋದು. ನಾನು ಬಂದು ಈಗ ಸಿಂಗಲ್ ಪ್ರಾಡಕ್ಟ್, ನಿಮ್ಮ ಒಂದು ಪ್ರಾಡಕ್ಟ್ ಲಿಂಕ್ನ ಹಾಕಿ ನೀವು ಹೇಗೆ ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದನ್ನ ನಾನೀಗ ತೋರಿಸ್ಕೊಡ್ತೀನಿ. ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆಯಲ್ಲ, ಅದಕ್ಕೆ ನಿಮ್ಮ ಒಂದು ಪ್ರಾಡಕ್ಟ್ ಲಿಂಕ್ನ ತಂದು ಇಲ್ಲಿ ಪೇಸ್ಟ್ ಮಾಡಬೇಕು. ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಗೈಸ್. ಈಗ ಎಕ್ಸಾಂಪಲ್ ನಾನು ಇದು ಸ್ಯಾರಿದು ಲಿಂಕ್ನ ತೊಗೊಂಡೋಗಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಲಿಂಕ್ ಬಂದು ಕಾಪಿ ಆಗಿದೆ. ಈಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ವಿಶ್ ಲಿಂಕ್ಗೆ ಹೋಗೋಣ. ಇಲ್ಲಿ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆಯಲ್ಲ, ಅದಕ್ಕೆ ನಾವು ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ವಿಶ್ ಲಿಂಕ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ವಿಶ್ ಲಿಂಕ್ ಬಂದು ಕ್ರಿಯೇಟ್ ಆಗಿರುತ್ತೆ. ಈ ಲಿಂಕ್ನ ಯಾರು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಒಂದು ಪ್ರಾಡಕ್ಟನ್ನ ಬೈ ಮಾಡ್ತಾರೋ ಆಗ ನಿಮಗೆ ಒಂದು ಕಮಿಷನ್ ಅನ್ನೋದು ಆ್ಯಡ್ ಆಗುತ್ತೆ. ಹಾಗೆ ನೀವು ಇದನ್ನ ಈ ಥರ ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ನಾನು ಶೇರ್ ಮಾಡ್ತೀನಿ. ನನಗೆ ಶೇರ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ಥರ ಶೇರ್ ಮಾಡಿದಾಗ ಈ ಥರ ಬರುತ್ತೆ. ಆಗ ಇದನ್ನ ಕ್ಲಿಕ್ ಮಾಡಿದ್ರೆ
ಈ ತರ ಬೇರೆಯವ್ರಿಗೆ ಬರುತ್ತೆ. ಈ ಒಂದು ಲಿಂಕ್ ಇಂದ ಬೈ ಮಾಡ್ಕೊಳ್ತಾರೋ ಆಗ ನಿಮ್ಗೆ ಕಮಿಷನ್ ಅನ್ನೋದು ಆಡ್ ಆಗ್ತಾ ಹೋಗುತ್ತೆ. ಬನ್ನಿ ತೋರಿಸ್ತೀನಿ ಅದು ಹೇಗೆ ಅನ್ನೋದನ್ನ. ಇಲ್ಲಿ ಮೀಶೋ ಅಂತ ಇದೆಯಲ್ಲ, ಇಲ್ಲಿ ನಾನು ಹಾಕಿರುವಂಥ ಪ್ರಾಡಕ್ಟ್ ರಿವ್ಯೂ ಇಲ್ಲಿ ಬಂದಿರುತ್ತೆ. ಈಗ ಹಾಕಿದ್ರೆ ಮಾತ್ರ ಅರ್ನಿಂಗ್ಸ್ ಅನ್ನೋದು ನೀವು ಮಾಡ್ಬೋದು. ಹಾಗೆ ನಿಮ್ಮ ಒಂದು ಅರ್ನಿಂಗ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ಅನಾಲಿಟಿಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ನಿಂಗ್ಸ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಪೇ ಔಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕಮಿಷನ್ ಇಲ್ಲಿ ನಿಮಗೆ ತೋರಿಸುತ್ತೆ. ನನಗಿಲ್ಲಿ ₹118 ಬಂದಿದೆ, ಬಟ್ ಇನ್ನು ಪೆಂಡಿಂಗ್ ಇದೆ. ಪೆಂಡಿಂಗ್ ಯಾಕಿದೆ ಅಂದರೆ, ನಿಮ್ಮ ಒಂದು ಲಿಂಕಿಂದ ಯಾರು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಡೆಲಿವರ್ಡ್ ಆಗೋವರೆಗೂ ಯಾವುದೇ ರೀತಿಯಾದಂಥ ಕಮಿಷನ್ ನಿಮಗೆ ಬರೋದಿಲ್ಲ. ಡೆಲಿವರ್ಡ್ ಆದಮೇಲೆ ನಿಮಗೆ ಕಮಿಷನ್ ಅನ್ನೋದು ಬರೋದು. ಅಕಸ್ಮಾತ್ ಆ ಡೆಲಿವರ್ಡ್ ಆದ್ರೂ ರಿಟರ್ನ್ಸ್ ಆದರೆ ಯಾವುದೇ ರೀತಿಯಾದಂಥ ಕಮಿಷನ್ ನಿಮಗೆ ಬರಲ್ಲ. ಜಸ್ಟ್ ಇಷ್ಟೇ ಇದು. ವಿಶ್ ಲಿಂಕ್ ಆ್ಯಪಿಂದ ನೀವು ಆರಾಮ್ಸೆ ಅರ್ನಿಂಗ್ಸ್ನ ಮಾಡ್ಬೋದು. ಇದರಿಂದ ಈಸಿಯಾಗಿ ನೀವು ಆರಾಮ್ಸೆ ಈ ಒಂದು ಆ್ಯಪಿಂದ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ನೋಡಿದ್ರಲ್ವಾ ಗೈಸ್, ಒಂದೇ ಒಂದು ಲಿಂಕಿನಿಂದ ನಾವು ಹೇಗೆ ಕಮಿಷನ್ನ ಪಡಿಬೋದು ಅನ್ನೋದನ್ನ ನಾನು ಈಸಿಯಾಗಿ ಅರ್ಥ ಆಗೋ ರೀತಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಹಾಗೆ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.